ಗುರುಗಳು ತತ್ಕ್ಷಣವೇ ಅವರ ಕರವಾಲವನ್ನು ಹಿಡಿದೆಳೆದುಕೊಂಡು ಬುದ್ಧಿಗೇಡಿಯಂತೆ ವರ್ತಿಸಬಾರದು ಎಂದು ಗುಡುಗಿದರು. ಅಷ್ಟರಲ್ಲಿ ಶತ್ರುಘ್ನನು ಎಲ್ಲಿ ಹೋದನೋ, ಹೇಗೆ ಸಾಧಿಸಿದನೋ, ದಾಸಿಯಾದ ಮಂಥರೆಯನ್ನು ಅವಳ ಜುಟ್ಟಿನಲ್ಲಿ ಅದುಮೆ ಹಿಡಿದು ಅಂತಃಪುರದಿಂದ ರಾಜಾಂಗಣಕ್ಕೂ ಅಲ್ಲಿಂದ ಬೀದಿ ಬೀದಿಗದಲ್ಲಿಯೂ ದರದರನೆ ಎಳೆಯುತ್ತಾ ಚೆನ್ನಾಗಿ ಥಳಿಸುತ್ತಾ ಅವಳ ತಲೆಯನ್ನು ಕಡಿಯುವುದೇ ಸಿದ್ಧವೆಂದು ಗರ್ಜಿಸುತ್ತಾ ಬರುತ್ತಿದ್ದನು. ಮಂತ್ರಿಯಾದ ಸುಮಂತ್ರನು ಹೇಗಾದರೂ ಅವನನ್ನು ಸಂಧಿಸಿ ಕೈ ಹಿಡಿದು, ರಾಜಕುಮಾರ, ಅನರ್ಥದ ಮೂಲವನ್ನೇ ಕಿತ್ತೆಗೆಯುವುದಕ್ಕೆ ಬದ್ಧ ಕಂಕಣನಾಗಿ ಕೈಗೊಂಡ ಉದ್ವೇಗವಿದು ಪ್ರಶಸ್ತವೇ ಸರಿ. ನೊಂದ ನಾಗರಿಕರ ಮನಸ್ಸು ಇವಳನ್ನು ಇದೇ ರೀತಿ ಶಿಕ್ಷಿಸಿದ್ದಲ್ಲದೆ ಸರ್ವಥಾ ಸಮಾಧಾನ ಹೊಂದಲಾರದು. ನೀನು ಈಗ ಮಾಡಿದಷ್ಟೂ ಮಾಡಿದ್ದು ಉತ್ತಮವೇ ಆಯಿತು. ಈಕೆಯ ಶಿರಚ್ಛೇದನ ಮಾಡಿ ಆ ಬಿಸಿ ರಕ್ತ ದೋಕುಳಿಯಿಂದ ಪರಿಶುದ್ಧರಾಗುವುದೇ ನ್ಯಾಯವು. ಆದರೆ ನಿನ್ನ ಕಾರ್ಯವಿದು ಕೈಕೇಯಿ ಪುತ್ರನ ಸಮಕ್ಷಮವೇ ನಡೆಯುವುದು ವಿಹಿತವು. ಆ ದೃಶ್ಯದಿಂದ ಅವನ ಚಿತ್ತವೂ ಉದ್ವೇಗರಹಿತವಾಗಬಹುದು. ಆ ಕಡೆಯೇ ನಡೆಯೋಣ ಎಂದು ಮಂಥರೆಯನ್ನು ಹಿಡಿದೇ ಇದ್ದ ಶತ್ರುಘ್ನನ ಕೈ ಹಿಡಿದು ಹುಸಿಹಿಸಿ ನಕ್ಕು ಹಾಗೆಯೇ ಭರತನ ಸನ್ನಿಧಿಗೆ ಕರೆದು ತಂದನು. ವಸಿಷ್ಠರು ಸುಮಂತ್ರನನ್ನು ನೋಡಿದರು. ಸುಮಂತ್ರನು, ಪೂಜ್ಯರೇ, ತಪ್ಪಿಗೆ ಸರಿಯಾಗಿ ಶಿಕ್ಷೆಯಾಗಬೇಕಾದುದೇ ನ್ಯಾಯವು. ಮಹಾ ಅಪರಾಧಿಗಳಿಬ್ಬರು, ಮಂಥರೆ ಒಬ್ಬಳು, ಕೈಕೇಯಿ ರಾಣಿ ಒಬ್ಬಳು. ನನ್ನ ಅಭಿಪ್ರಾಯದಂತೆ ವೀರಪುರುಷರೂ ಇಬ್ಬರಿದ್ದಾರೆ, ಅಣ್ಣ ತಮ್ಮಂದಿರು. ಭರತನು ರಾಣಿಯವರನ್ನು, ಶತ್ರುಘ್ನನು ಈ ಮಂಥರೆಯನ್ನು ಜತೆಯಾಗಿ ತಲೆ ಕಡಿದು ಶಾಂತರಾಗಬಹುದು. ಆಮೇಲೆಯೇ ತೀರಿಕೊಂಡ ಮಹಾರಾಜರ ಔರ್ಧ್ವ ದೈಹಿಕವನ್ನು ಮಾಡಿದರೆ ಸಾಕು. ಹಾಗೆಯೇ ಶ್ರೀರಾಮನಿಗೂ ವರದಿಯನ್ನು ಕಳುಹಿಸೋಣ. ಅವನೂ ಇನ್ನೇನಾಗುತ್ತಾನೋ. ಮತ್ತೆ ಲಕ್ಷ್ಮಣ, ಸೀತೆ, ಹಿರಿಕಿರಿಯ ರಾಣಿಯರು ಎಲ್ಲ ಅದೇ ದಾರಿಯನ್ನು ಹಿಡಿಯಬಹುದು. ಆಮೇಲೆ ಒಟ್ಟಿನಲ್ಲಿ ಒಂದೇ ದಿನ ಉತ್ತರ ಕ್ರಿಯೆಗಳನ್ನು ಮಾಡಿ ಸಾಕೇತದ ಎಲ್ಲ ಪ್ರಜೆಗಳಿಗೂ ಸುಖದೂಟವನ್ನು ಉಣಿಸಬಹುದು. ಮತ್ತೆ ಇಲ್ಲಿ ಯಾರು ಬೇಕೋ ಅವರು ಮಾತ್ರ ಉಳಿದಾರು ಎಂದು ಹೇಳಿ ಆ ದುರಂತತೆಯಲ್ಲಿಯೂ ಗಹಗಹಿಸಿದನು. ಭರತನು, ತಮ್ಮ, ಆಕೆಯನ್ನು ಬಿಟ್ಟು ಬಿಡು. ಅವಳ ಮೇಲಾಗಲಿ ಕೈಕೇಯಿಯ ಮೇಲಾಗಲಿ ನಾವು ಕೈ ಮಾಡಿದರೆ ನಮ್ಮ ಅಣ್ಣನು ಮುನಿದುಕೊಂಡಾನು ಎಂದು ವಸಿಷ್ಠ ಸುಮಂತ್ರರನ್ನು ನೋಡಿ, ನಮ್ಮದು ಅಪರಾಧವಾಯಿತು ಎಂದು ಭಿನ್ನಯಿಸಿಕೊಂಡನು. ವಸಿಷ್ಠರು, ಮಕ್ಕಳೇ, ಅತಿಕ್ರಮವು ಯಾವ ಕಾಲಕ್ಕೂ ಸಲ್ಲದು. ಆದುದು ಆಗಿದೆ. ಕೌಸಲ್ಯಾದೇವಿಯನ್ನು ಶಾಂತಗೊಳಿಸಿ ಅರಸನ ಔರ್ಧ್ವದೈಹಿಕವನ್ನು ಮುಂದಾಗಿ ಕೈಗೊಂಡು ಮತ್ತೆ ಶುಭ ಮುಹೂರ್ತದಲ್ಲಿ ಪಟ್ಟಾಭಿಷೇಕವನ್ನು ಜರುಗಿಸೋಣ. ಸಂಕಲ್ಪದಿಂದ ಯುವರಾಜನಾದ ಭರತನೇ ಅಧಿಕಾರವನ್ನು ವಹಿಸಿಕೊಳ್ಳಬೇಕಾಗುವುದು ಎಂದರು. ಆಗ ಭರತನು, ಗುರುದೇವ, ಅಧಿಕಾರವನ್ನು ಸ್ವೀಕರಿಸುವ ಸಲುವಾಗಿ ನನಗೆ ಅಪ್ಪಣೆ ಆಗಬಾರದು. ಉಳಿದ ಎಲ್ಲವುಗಳನ್ನು ತಮ್ಮಾಜ್ಞೆಯಂತೆಯೇ ಪೂರೈಸಿ ಅಣ್ಣನೆಲ್ಲಿದ್ದಾನೆಯೋ ಅಲ್ಲಿಯವರೆಗೂ ಹೋಗಿ ಅವನನ್ನೇ ಕರೆತಂದು ಸಿಂಹಾಸನದಲ್ಲಿ ಕುಳ್ಳಿರಿಸಬೇಕು. ಇದು ನನ್ನ ಸಂಕಲ್ಪವು ಎಂದು ನಮಸ್ಕರಿಸಿದನು. ಆಗಲಿ ವತ್ಸ. ಸಕಾಲದಲ್ಲಿ ಸುಮಂತ್ರನ ಹಂಚಿಕೆ ಇಲ್ಲದಿದ್ದರೆ ಶತ್ರುಘ್ನನನ್ನು ಸಮಾಧಾನಗೊಳಿಸುವುದು ಕಷ್ಟವಿತ್ತು. ನಿನಗೂ ಅಷ್ಟು ಬೇಗನೆ ವಿವೇಕವು ಉದಯಿಸುತ್ತಿರಲಿಲ್ಲ. ಅವನು ಯಾರನ್ನೂ ಉಪಹಾಸ ಮಾಡಿದುದಲ್ಲ. ನಿಮ್ಮಂತೆಯೇ ಕೆರಳಿದ್ದ ನಾಗರಿಕರು ಆಸ್ಪದವಿಲ್ಲದೆ ಬುಸುಗುಡುತ್ತಿದ್ದರು. ಮಾತ್ರವಲ್ಲ, ಅದು ಪರ್ಯಾಯವಾಗಿ ನಿನ್ನ ಮೇಲೆಯೂ ವಕ್ರಿಸಬಹುದಿತ್ತು. ಆದುದರಿಂದ ಉದ್ವೇಗಗೊಂಡಿದ್ದ ಈ ಶತ್ರುಘ್ನನ ಕಾರ್ಯವನ್ನೇ ಎತ್ತಿಕಟ್ಟಿ ಸುಮಂತ್ರನು ಅದರಿಂದಲೇ ಸದುಪಯೋಗವನ್ನು ಹೊಂದಲು ಅವಕಾಶವನ್ನು ಕಲ್ಪಿಸಿದನು. ಬೀದಿಯಲ್ಲಿ ದಶರಥ ಕುಮಾರನೊಬ್ಬನು ನೀಚದಾಸಿಯನ್ನು ಶಿಕ್ಷಿಸ ಹೊರಟು ತಡೆಯದಿದ್ದರೆ ಅನರ್ಥ ಪ್ರಾಪ್ತಿ, ತಡೆದರೆ ರಾಜಪುತ್ರನಿಗೆ ಅಗೌರವ. ಇಂತಹ ಬಿಕ್ಕಟ್ಟಿನಲ್ಲಿ ಮಂತ್ರಿಯು ಜಾಣತನವನ್ನೇ ಉಪಯೋಗ ಮಾಡಿದನು. ಮೊದಲೇ ನೊಂದಿದ್ದ ನಾಗರಿಕರು ಶತ್ರುಘ್ನನ ಕೃತ್ಯದಿಂದ ಒಂದು ರೀತಿಯ ತೃಪ್ತಿಯನ್ನು ತಳೆದರು. ಅದರಿಂದ ಅವರಿಗೆ ನಿಮ್ಮಿಬ್ಬರ ಮೇಲೆ ಅಭಿಮಾನ ಮೂಡುವುದಕ್ಕೆ ಸಾಧ್ಯವಾಯಿತು. ಬೀದಿಯ ರಂಪಾಟಕ್ಕೆ ಒಂದು ರೂಪವನ್ನು ಕೊಟ್ಟು ಅದರಿಂದಲೂ ಪ್ರಯೋಜನವನ್ನು ಪಡೆದು ಮತ್ತದರಿಂದಲೇ ನಿನ್ನ ಕೋಪವನ್ನು ಶಾಂತಗೊಳಿಸಿ ಸ್ಥಿತಿಯನ್ನು ಸೀಮಿತಕ್ಕೆ ತಂದರು. ಒದಗಿದ್ದ ಸಂದರ್ಭವನ್ನು ಸುವ್ಯವಸ್ಥೆಯ ಅನುಕೂಲತೆಗಾಗಿ ಹೊಂದಿಸಿಕೊಂಡು ತಪ್ಪಿದ ನೀತಿಯನ್ನು ಗೌರವಕ್ಕೆ ಹಾನಿ ಬಾರದ ರೀತಿಯಲ್ಲಿ ತಿದ್ದಿಕೊಂಡು
ಒಂದೇ ಒಂದರಿಂದ 3 ವಿಧದ ಕಾರ್ಯವನ್ನು ಕಾಣಿಸಿದ ಚಾಣಾಕ್ಷನಾದ ಸುಮಂತ್ರನು ಗೈದಿರುವ ಕೃತ್ಯವು ಸಮಗ್ರ ಸಾಕೇತದ ಉತ್ಕರ್ಷಗೆ ಕಾರಣವಾಗಿದೆ. ಮೊದಲು ಕೌಸಲ್ಯಾದೇವಿಯನ್ನು ನೋಡಿ ಕೈಕೇಯಿ ಸುಮಿತ್ರೆಯರನ್ನು ಮಾತಾಡಿಸಿ ತಂದೆಯ ಔರ್ಧ್ವದೇಹಿಕವನ್ನು ಜರುಗಿಸು ಎಂದು ಗುರುಗಳಾದ ವಸಿಷ್ಠರು ಅಪ್ಪಣೆ ಕೊಡಿಸಿದರು. ಪೂಜ್ಯರಾದ ವಸಿಷ್ಠರಿಂದ ಅಪ್ಪಣೆಯನ್ನು ಪಡೆದು ಭರತನು ಕೌಸಲ್ಯೆಯನ್ನು ಕಾಣುವುದಕ್ಕಾಗಿ ಅವಳ ಅರಮನೆಗೆ ಹೊರಟನು. ತನ್ನ ವಸ್ತ್ರಾಭರಣಗಳನ್ನೆಲ್ಲ ಕಳಚಿಟ್ಟು ನಿರಾಡಂಬರವಾದ ಉಡುಗೆಯನ್ನು ಮಾತ್ರ ಧರಿಸಿ ಶತ್ರುಘ್ನನೊಂದಿಗೆ ಭರತನು ಅತ್ತ ನಡೆದನು. ಕೌಸಲ್ಯಾದೇವಿಯು ಭರತ ಶತ್ರುಘ್ನರು ಬಂದರೆಂದು ವಾರ್ತೆಯನ್ನು ಕೇಳಿ ಭರತನ ಮುಖವನ್ನು ನೋಡಬಾರದೆಂಬಷ್ಟು ಜುಗುಪ್ಸೆಯಿಂದಿದ್ದಳು. ಭರತನಿಗಾಗಿಯೇ ಕೈಕೇಯಿಯು ಇಷ್ಟು ಅನರ್ಥವನ್ನು ಮಾಡಿದ ಮೇಲೆ ಅವಳ ಮಗನು ಅವಳ ಇಷ್ಟದಂತೆಯೇ ನಡೆಯದಿರಲಾರನು. ಅವನೇ ಮುಂದೆ ಯುವರಾಜನಾಗಿ ಈ ಅಧಿಕಾರದ ಪ್ರಭಾವದಿಂದ ಸಾಮ್ರಾಜ್ಯದ ಪ್ರಜೆಗಳ ಮೇಲೆ ಪರಿಣಾಮವನ್ನು ಬೀರದಿರನು ಮತ್ತು 14 ವರ್ಷಗಳವರೆಗೆ ತನ್ನ ಇಷ್ಟದಂತೆಯೇ ರಾಜ್ಯವನ್ನಾಳಿ ಎಲ್ಲವನ್ನೂ ತನ್ನ ಅಂಕೆಯಲ್ಲಿಯೇ ಅವನು ಇಟ್ಟುಕೊಳ್ಳಬಹುದು. ಆಮೇಲೆ ಬರುವ ರಾಮನು ಬಂದರೂ ಅವನಿಗೆ ಸಿಂಹಾಸನವು ದೊರೆಯುವುದು ಇವನು ಬಿಟ್ಟುಕೊಟ್ಟರೆ ಮಾತ್ರ. ಅವನು ಎಷ್ಟೇ ಪರಾಕ್ರಮಿಯಾದರೂ ತಮ್ಮನೆಂದು ಇವನ ಮೇಲೆ ಸರ್ವಥಾ ಕೈ ಮಾಡಲಾರನು. ಜನರಿಗೂ ಅಷ್ಟು ವರ್ಷಗಳ ದೀರ್ಘಾವಧಿಯಲ್ಲಿ ರಾಮನ ಹೆಸರು ಮಾತ್ರ ಸ್ಮರಣೆಯಲ್ಲಿದ್ದರೆ ದೊಡ್ಡದು. ಅಂತೂ ಯಾವ ಜೀವವು ಕೈಕೇಯಿಯ ಮಗನೇ ಸಾಕೇತದ ದೊರೆ ಎಂಬುದು ನಿಶ್ಚಯವು. ಸೂಕ್ಷ್ಮ ಬುದ್ಧಿಯ ಶ್ರೀರಾಮನು ಇದೆಲ್ಲವನ್ನೂ ತರ್ಕಿಸಿಕೊಂಡು ತಾನು ಮರಳಿ ಅಯೋಧ್ಯೆಗೆ ಹೋಗುವುದು ಭೂಷಣವಲ್ಲವೆಂದು ಮನಗಂಡು 14 ವರ್ಷಗಳ ಮೇಲಾದರೂ ಇತ್ತ ಬರುವುದು ಅಶಕ್ಯವು. ಮುನಿಜನಗಳೊಂದಿಗೆ ಅರಣ್ಯ ಮಧ್ಯದಲ್ಲಿದ್ದು ವನವಾಸವೇ ಅವನಿಗೆ ಪ್ರಿಯವಾಗಿ ಪರಿಣಮಿಸಬಹುದು. ಪ್ರಿಯವಾದುದನ್ನು ತೊರೆದು ಅಪ್ರಿಯವಾದುದನ್ನು ನೆಚ್ಚಿಕೊಳ್ಳುವುದು ಶ್ರೀರಾಮನ ಸ್ವಭಾವವಲ್ಲ. ಆದುದರಿಂದ ನನ್ನ ಪಾಲಿಗೆ ಇನ್ನೂ ರಾಮನಿಲ್ಲ. ಹಾಯ್, ಏನು ದುರ್ವಿಧಿಯು ಸವನಿಸಿತು. ಸಮ್ರಾಟರ ಕೈ ಹಿಡಿದು ಪಟ್ಟದ ರಾಣಿಯೇ ಆಗಿ ಸರ್ವಶ್ರೇಷ್ಠನಾದ ಶ್ರೀರಾಮನನ್ನೇ ಮಗನಾಗಿ ಪಡೆದವಳು ನಾನು. ಇದ್ದ ಮಗನು ಕಾಡಿಗೆ ಹೋಗಿ ಕೈ ಹಿಡಿದ ಪತಿಯು ಕಾಲಧರ್ಮವನ್ನು ಹೊಂದಿ ಎಲ್ಲವೂ ಇದ್ದು ಮಹಾರಾಜ್ಞಿಯಾದ ನನಗೆ ಯಾವುದೂ ಇಲ್ಲದೆ ಸವತಿಯ ಮಗನ ರಾಜ್ಯದಲ್ಲಿ ಇದ್ದ ಆಯುಷ್ಯವನ್ನು ಕಳೆಯುವ ಕಾಲ ಬಂತು. ಯಾರಿದ್ದರೇನು? ಜನ್ಮಾಂತರೀಯವಾದ ಕರ್ಮಫಲವಲ್ಲದಿದ್ದರೆ ಹೀಗಾಗುತ್ತಿದ್ದಿತ್ತೇ? ಶ್ರೀರಾಮನ ಯುವರಾಜ ಪಟ್ಟಾಭಿಷೇಕಕ್ಕೆ ವಿಘ್ನಕಾರಿಯಾದವನು ಇದೇ ಈ ಭರತನು, ಕೈಕೇಯಿಯ ಮಗನು. ಬಂದಿರುವನಂತೆ ಬಾರದಿರಬಲ್ಲನೆ? ಅವನು ಅವನ ತಾಯಿಯು ಒಂದಾಗಿ ನಾವೆಲ್ಲರೂ ಇನ್ನೆಷ್ಟು ಪಾಡುಪಡಬೇಕೋ ಏನೋ. ಮುಂದೆ ಹೇಗೋ ಸಹಿಸಲಾರದ ಕಷ್ಟ ಬಂದಿತ್ತು. ನಿತ್ಯ ಕಣ್ಣೀರಿನಿಂದಲೇ ಕಾಲಯಾಪನೆ ಮಾಡುವ ಗತಿಯು ಈ ಭರತನಿಂದ ಬಂದಿತಲ್ವೇ? ಆಗಲಿ ಆಗಲಿ, ಈ ತಾಯಿ ಮಕ್ಕಳಿಂದ ನಮಗಾಗಬೇಕಾದಾದರೂ ಏನು ಎಂದು ಎಣಿಸುತ್ತಾ ದುಃಖಾಶ್ರುಗಳಿಂದ ಪರಿತಪಿಸುತ್ತಲೇ ಇದ್ದಳು. ವಿ ಎನ್ ಭಾಗವತ್, ಬರ್ಬಳ್ಳಿ.